ಸುದ್ದ ಆಗೋದಿಲ್ಲ. ಅವ್ನು ನೋಡಿದ್ರೆ ನಿನಗೆ ಹೆಂಗೆ ಅನಿಸ್ತತಿ? ಅವ್ನು ನೋಡಿದ್ರೆ ಚಂದುಳ ಚಲಿವಿ ಬಿಟ್ರೆ ಇವ ನೆಕ್ಸ್ಟ್. ಹಂಗೆಲ್ಲ ಅನ್ನಕೋಬೇಡ. MBBS ಮುಗ್ಸ್ಯಾರ ಅವ್ರ. MBBS ಮುಗ್ಸಾನು. ಇದು 7ನೇ ಪಾಸ್ ನಾವ. ನೀ ಎಲ್ಲಿ ಹುಟ್ಟಿಪ್ಪ? ನಮ್ಮವ್ವ ಹೋಟ್ಲಿದ್ದಾಗ ಒಗ್ಯಾಣ ಒಗ್ಯಾಕ ಹೋಗಿದ್ಲು. ಫುಲ್ ಅರ್ಜೆಂಟ್ ಬ್ಯಾಣಿ ಬಂದಿವತ್ತ ಬಡಗ್ನ ಅಲ್ಲೇ ಹಳ್ಳದ ದಂಡ್ಯಾಗ ಹಡದ ಬಕ್ಕಿಟ್ಟಾಗ ತುರಿಕೆ ತಂದು ಫ್ರಿಜ್ನಾಗ ಇಟ್ಟಿಬಿಟ್ಟಿದ್ಲು ನನ್ನ. ರಂಗಪ್ಪ, ಪುರೋಹಿತರು ಇನ್ನೂ ಬರಲಿಲ್ಲವಲ್ಲ, ಬೇಗನೆ ಬಾ ಅಂತ ಹೇಳಿಲ್ಲವೇ? ಗಾಂಟ್ಲಾರು ಹಂಗೆ ಹೋದ್ರಿ ಬಂದನ್ ಬಿಡ್ರಿ. ನಾ ಬಂದೇ ಇಲ್ಲ. ಅಂದಂಗೆ ಬಂದ ಬಿಡ್ರಿ ನೋಡ್ರದ. ನಮಸ್ಕಾರ ರೀ ಪುರೋಹಿತ್ರ. ನಮಸ್ಕಾರ. ರಾಮ್ ರಾಮ್ ಕಾಶ್ಯ. ಕಾಶ ಅಲ್ರಿ ನಾ ರಂಗ್ ರೀ. ರಂಗ್ಯಾನ ಆ ಲಾಕ್ ವರ್ಷ ಎರಡು ದಿನ ಹೋಗ್ಯವ. ಈಗ ಬರ್ಬರ್ತ ದೊಡ್ಡ ಹಾಕೊಂಡ್ರಿ. ನಾ ಮೊನ್ನೆ ನಾವು ಮೊದಲು ನೋಡಿದಾಗ ಚಡ್ಡಿ ಹಾಕೊಂಡು ಹಂಗ ಆಡ್ತಿದ್ದಿ. ಚಾಟಿ ಬಿಟ್ಟನ್ರಲ್ಲ ಈಗ ಪ್ಯಾಂಟಿಗ್ರಿನ ಇಲ್ಲ ಹಂಗ ಹಾಕೊಂಡದ್ದು. ಅಲ್ಲಿ ಇಲ್ಲಿ ಏನಾಯ್ತಲ್ಲ? ಏನೈತಿ? ಕಾಲ ಮರಿ ಹೊಡ್ರಿ ನಮ್ಮನ್ನ. ಯಾಕ ನಿಮ್ಮನ್ನ ಕರ್ಸಿವಲ್ಲ? ಮದುವೆ ಆಯ್ತು ಮರಾಯನ. ಹೇಳಾರ ಹೇಳಬೇಕಲ್ಲೋ ನನಗೆ ಮೊದಲಾರ. ಮತ್ ನೀವು ಇವ್ನ ಎಲ್ಲಾ ತಗೊಂಡ್ ಎದಕ್ ಬಂದಿದ್ರಿ? ನಾನು ಇದಕ್ಕೆ ಹೋಗಿದ್ನಿ ಗೊತ್ತನ? ನಾನು ಮಣ್ಣು ಕೊಡೋ ಕಾರ್ಯಕ್ರಮಕ್ಕೆ ಹೋಗಿದ್ನಿ. ಅದ್ ಮುಗಿಸೋನ್ ಹಂಗ ಬನ್ನಿ ಕಡೆ ಹಂಗ ತತ್ರಾಣಿಗೆ ಕಟ್ಟಿರ್ಲಿ ಅವನು. ನೀ ಹ್ಯಾಂಗ್ ಕಟ್ಟಿದ್ರು ನಾವು ಅಲ್ಲಿ ಅನ್ನೋ ಮಗ ಅಲ್ಲ. ಈಗ 20 ತಾಳಿ ಕೊಡ್ರಿ ಅಲ್ಲಿ ಲಗ್ನ ಮಾಡೋಣ ಅವ್ರದ. ಓ ಮದುವೆ ಮಕ್ಳು ಇವ್ರಣ್ಣ ಹಸಿ ಮ್ಯಾಗದಾರ ಲೋಮರ ಇವ್ರ. ಇಲ್ಲಿ ಈಗ ಒಣಗ್ಯಾರ ಆರಿಸಿ ಬಂದನ್ ಮ್ಯಾಲ ಪತ್ರಾಸ್ ಮೇಲೆ ಹಾಕಿದ್ನಿ. ಈ ಪೋಕೋ ಸಲಾಟಿ ಒಣಗ್ತಾರ ನೋಡ. ಒಣಗ್ಯಾರ ಅನ್ನೆ. ಏ ನಾ ಡಿಫ್ರೆಂಟ್ ಸ್ವಾಮಿನ. ಮತ್ತ ನಿಮ್ದ ಅದ ತಾಳಿ ಎಲ್ಲೈತ್ರಿ? ಓ ಮೈ ಗಾಡ್. ಹರ ಹರ ಮಹಾತ್ಮಲ್ಲಯ್ಯ ವೆಂಕಟರಮಣ ಗೋವಿಂದ ಯಾಂಬೋಮ್ ದಿನ್. ಓ ತಾಳಿ ಅಂದ್ಯಾ? ತಾಯಿ ಅಲ್ಲೋ ನಿನ್ ಹಿರದವಳ ತಾಳಿ. ನನ್ನ ಯಾಕೆ ಹಿರಿತು ಮಾರ? ನಾನು ಹೇಳಿದ್ದೆ ತಾಳಿನ. ತಾಳಿ ನಡಬರಕ್ ಬರಾಗ ಯಾರ ತುಡು ಮಾಡಿಗಿದ್ದಾರ ಅಂತೇಳಿ ಸೇಫ್ಟಿ ಲಾಕರ್ದಾಗ ಇಟ್ಕೊಂಡ್ ಬಂದೀನಿ. ಎಲ್ಲಿ ಐತೆ ನಿನ್ ಸೇಫ್ಟಿ ಲಾಕರ್? ಅಲ್ಲಿ ಹೋಗಬೇಡ, ಸೇಫ್ಟಿ ಲಾಕರ್ ಬೇರೆ ಕಡೆ ಇಟ್ಟಿನ. ಇನ್ ಸ್ವಲ್ಪ ಗಂಗಾ ಹಿಡ್ಕೋ. ತಾಪ ಇವನವನು ಮದುವೆ ಅವ್ರದ್ದಾಯ್ತು ನೀವಂದಾಯ್ತು. ಅದು ಹೆಣ್ಮಕ್ಳಿಗೆ ಹಾಕೋದು ಪುಣ್ಯಾತ್ಮ. ಅದಕ್ಕೆ ನಾನು ಹೇಳಾಕತ್ತಿದ್ದು ಬರುತ್ನ ದಾರ ಯಾರ ಕಸೋಂದ್ರೆ ಏನು ಮಾಡವ? ತುಟ್ಟಿ ಸಾಮಾನು ಹಾಕವು ಪಾಡಲ್ಲ. ಅದ್ರ ಸಂಬಂಧ ಇಟ್ಕೊಂಡ್ ಬಂದಿನಿ. ಈಗ ಮದ್ವೆ ಮಾಡಿಸೋದ ಅವ್ರದ್ದು ಮಾಡ್ಸೋನಲ್ಲ. ತಡಿ 1 ನಿಮಿಷ. ನಂದು ಸ್ಟೈಲ್ನಾಗ ಮದ್ವೆ ಮಾಡಿಸ್ತೀನ. ಮಾಡಿಸಿ ಹೆಂಗ್ ಮಾಡಿಸ್ತಿ? ಕಟ್ಟುವ ತಾಳಿ ಅವ ಅಲ್ರಿ. ನಾವೆಲ್ಲ ಗಂಡಸರು ನಾವ ತಾಳಿ ಕಟ್ಟಿ ಇವ್ರ ಮನೆ ಜವಾಬ್ದಾರಿ ಹೊತ್ತಕೊಂಡು ಎಲ್ಲ ತಂದು ಹಾಕಿದ್ರು ನಮ್ಗೆ ಹೂ ಅಂದ್ರೆ ಹೂ ಅಂದಿ ಯಾಕತ್ತಾರ, ಇಲ್ಲಂದ್ರೆ ಇಲ್ಲಂದಿ ಯಾಕತ್ತಾರ. ಆಧಾರ್ ಕಾರ್ಡ್ ಫ್ರೀ ಇದಾವ ಅಂತೇಳಿ ನಮ್ಮ ಜೀವ ಹರಿತಾರ ಇವ್ರ. ನಾವ್ ಒಟ್ಟೆ ಮಗ ಅಲ್ಲ. ನೀ ಬಡ್ಕೋಬೇಡ. ನಿನ್ನ ನಾವಿಲ್ಲಿ ಕರೆಸಿವಲ್ಲ, ಮೊದಲು ನನ್ನ ಕಟ್ಟಿ. ತಪ್ಪಕತ್ತಪ್ಪ ಹೇಳಿ ಹೇಳಿ ಬಡ್ಸೋ ಗೊತ್ತಿಲ್ಲ. ಇಲ್ಲ ನಿನ್ನ ಕರೆಸಿವಲ್ಲ, ಅದಕ್ಕೆ ನಾ ಹೇಳಾತನು. ಹುಡುಗ ಭಾಳ ಸ್ಮಾರ್ಟ್ ಅದಲ್ಲ. ಭಾಳ ಚಂದ ಅದ. ನಾವು ವಾಷಿಂಗ್ ಪೌಡರ್ ನಿರ್ಮಾ ಅವ್ರ ಪೌನ್ಸ್ ಪೌಡರ್ ಹಚ್ತಾನ. ಇಲ್ಲ ಅದು ಬ್ಯಾರೇದು ಇನ್ನೊಂದು ಬಂದತ್ಲೆ. ಟರ್ಮೆರಿಕ್ ಅಲ್ವಾ? ಇನ್ನೊಂದು ಬ್ಯಾರೇದು. ಇದು ಗಜಕರ್ನ ಮಲಮ್ಮ. ಸುದ್ದ ಆಗೋದಿಲ್ಲ ನೀ. ಸುದ್ದ ಆಗೋದಿಲ್ಲ. ಅವ್ನು ನೋಡಿದ್ರೆ ನಿನಗೆ ಹೆಂಗೆ ಅನಿಸ್ತತಿ? ಅವ್ನು ನೋಡಿದ್ರೆ ಚಂದುಳ ಚಲಿವಿ ಬಿಟ್ರೆ ಇವ ನೆಕ್ಸ್ಟ್. ಹಂಗೆಲ್ಲ ಅನ್ನಕೋಬೇಡ. MBBS ಮುಗ್ಸ್ಯಾರ ಅವ್ರ. MBBS ಮುಗ್ಸಾನು. ಇದು 7ನೇ ಪಾಸ್ ನಾವ. ನೀ ಎಲ್ಲಿ ಹುಟ್ಟಿಪ್ಪ? ನಮ್ಮವ್ವ ಹೋಟ್ಲಿದ್ದಾಗ ಒಗ್ಯಾಣ ಒಗ್ಯಾಕ ಹೋಗಿದ್ಲು. ಫುಲ್ ಅರ್ಜೆಂಟ್ ಬ್ಯಾಣಿ ಬಂದಿವತ್ತ ಬಡಗ್ನ ಅಲ್ಲೇ ಹಳ್ಳದ ದಂಡ್ಯಾಗ ಹಡದ ಬಕ್ಕಿಟ್ಟಾಗ ತುರಿಕೆ ತಂದು ಫ್ರಿಜ್ನಾಗ ಇಟ್ಟಿಬಿಟ್ಟಿದ್ಲು ನನ್ನ. ಆಕೆ ಹಂಗೂ ತೆಗೆದಿರಾಕಿಲ್ಲ. ನನ್ನ ಸಂಡಾಸ್ ಕೂತಾಗ ಒತ್ತು ಬಂದಾಗ ನೀನು ಹಿರಿದಾಕಿದ್ದಕ್ಕೆ ಯಾರಿಗೆ ಗೊತ್ತು? ನೀನ ಸಂಡಾಸ್ ಆಗಿದ್ದೆ ಅಂದ್ರೆ ಅವತ್ತ
MBBS ಅಂದ್ರೆ 7ನೇ 10ನೇ ಸೆಕೆಂಡ್ ಇಯರ್ ಎಲ್ಲ ಮುಗಿಸಿದ್ದಿಂದ MBBS. ಅಂದ್ರೆ ಇವ್ ಕಾಂಪೌಂಡ್ಗಿಂತ ಮ್ಯಾಗಿನ ಅವನ ಕಂಪೌಂಡ್ರ್ ಅಲ್ವ ನಿನ್ ಹಿರದವಳ ಡಾಕ್ಟ್ರ ಡಾಕ್ಟರ್ ಸೂಜಿ ಮಾಡ್ತಾನಲ್ಲ ಅವಲ್ಲ ಸೂಜಿ ಮಾಡವನ ಹಂಗೆ ಹೇಳು ನನಗೆ ಗೊತ್ತಾಗಲ್ಲ ನನಗೆಲ್ಲ ಕನ್ನಡ ಬರ್ತಾವ ಸೂಜಿ ಮಾಡ್ತಾನಲ್ಲ ಅವ ಅಂದ್ರೆ ಮುಗಿದ್ ಹೋಗತಿ ಹಿಂದ ಮುಕುಳಿಗೆ ಬಡ್ತಾನ ಆಗ ಹಿಂಗ ಮಾಡಿ ಮುದುಕಿಗೆ ಒಂದು ಇದು ಮಾಡಿದತ್ತ ಏನ್ ಮಾಡಿದ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ 2 ಗುಳಿಗೆ ಕೊಡ್ತೀನಿ ಒಂದು ಬಾಯಿ ಒಂದು ಗುಳಿಗೆ ಇಡ್ತೀನಿ ಒಂದು ಬಾಯಿ ಒಂದು ಗುಳಿಗೆ ಇಡ್ತೀನಿ ಚಿತ್ತನಾರ ಕಿಜಾರ ಮಕ್ಕತ ತಿಳಿದಿದ್ದಿ ಇಟ್ಟ ಅಂದ ಏನು ಮಾಡಿದ್ಲು ಗೊತ್ತನ ಹರಕ್ ಚಪ್ಪಲ್ ತಗೊಂಡು ಬಾಯಿಗಿಟ್ಟು ನೆತ್ತ ತೆಗೆದು ಬಿಟ್ಲ ಬರೋಬ್ಬರ ಮಾಡ್ಯ ನಾವು ಇಲ್ಲಿ ಹೋಲ್ ಬಿಡಿ ಮದುವೆ ಮಾಡಿಸ್ಲ ಮದುವೆ ಮಾಡಿಸಪ್ಪ ನಾವು ಅವ್ರಿಗೆ ಅರ್ಜೆಂಟ್ ಮಾಡೈತಿ ಮದುವೆ ಅರ್ಜೆಂಟ್ ಐತಿ ಅರ್ಜೆಂಟ್ ಮಾಡ್ತ ಈಗೇನು ಜನ್ರೇಷನ್ ಹುಡುಗರದಾರ ಇವ್ರಿಗೆ ಬ್ಯಾರೆ ಮಂತ್ರ ಹೇಳ್ತಾನ ನೋಡಿ ಈ ನಮನಿ ತಂಡ ಐತಿ ಮದುವೆ ಭಾಳ ಅರ್ಜೆಂಟ್ ಐತಿ ಅವ್ರಿಗೆ ಅವ್ರಿಗಿರ್ತಾವ ನಮಗೈತೆನ ನಮಗಿಲ್ವೋ ಮದುವೆ ಮಾಡಿಸನು ಅದಕ್ಕೆ ಇವ್ರಿಗೆ ಬ್ಯಾರದ ಮಂತ್ರ ಹೇಳ್ತಾನ ಹೇಳ ಹೆಂಗೆ ಹೇಳ್ತೀನಿ ಗೊತ್ತಾ ಚೀನಾದಾಗ ಹೇಳ್ತೀನಿ ನಿನಗೆ ಹೆಂಗ ಮನ್ಸಿಗೆ ಬರ್ತದೆ ಯಾಕೆ ಕರ್ಸಿದ್ದಕ್ಕೆ ನಮ್ಮ ತಪ್ಪಾಗೈತಿ ನಿನ್ನ ಇಲ್ಲ ನಾವೊಂದು ಸುಮ್ ಡೆಮೋ ತೋರಿಸ್ತೀನಿ ನನಗೆ ಆ ಮಂತ್ರ ನನಗೆ ಇಷ್ಟ ಆಗತ್ತಿಲ್ಲ ನೋಡಿ ಎಲ್ಲರಿಗೆ ಅಂತ ಮಂತ್ರ ಹೇಳ್ತೀನಿ ಗೊತ್ತೇನ ಅನನ್ಯ ಪಾಚಿಯ ಚೀ 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 ಅನನ್ಯ ಪಾಚಿಯ ಚೀ 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 ಅಪನ್ನ ಪಾಚಿಯ ಚೀ 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 ಅಪನ್ನ ಪಾಚಿಯ ಚೀ 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 ರುಚಿ 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 ಸೋರಾಕತೈತಿ ನೆಕ್ಕ್ಯಾರ ನೋಡ್ಲಿ ಅದನ್ನ ನಿನಗೆ ಏನ ರುಚಿ ಆಗ್ತೇಳಿ ಅಲ್ಲ ಅದು ನಿನ್ನ ಭಾಳ ಮಾಡಿ ಆ ಸಾಂಬಾರ ಹೋಳಿಗೆ ತಿಂದಿದ್ದಿಲ್ಲ ಮಗನ ಅದ ಸೋರಾಕತೈತಿ ಅದ ತಮ್ಮನ ಬಂದಂಗಿಂದ ಊಟನ ಮಾಡಿಲ್ಲ ನಿನಗೆ ಯಾರು ಹಾಕೋದಿಲ್ಲ ಕಾಂತತೆ ಮಗನ ಅದಕ್ಕೆ ಈ ನಮ್ಮನೆ ಸರಿಗಿದಾಗಿನಿ ಅನ್ನ ಬ್ಯಾಡು ಯಾಕ 108 ಮನಿ ಅನ್ನ ತಿಂದು ಬೆಳೆದೀವಿ ನಾವು ನಿಮ್ಮಂತಾರ ನೀ ಎಲ್ಲಿ ಹೆಂಗೆ ಮಾಡ್ಬೇಕು ಹಂಗೆ ಮಾಡೋವಂಥ ಕೆಪಾಸಿಟಿ ದೇವ್ರು ಕೊಟ್ಟಾನ ಏ ಬ್ಯಾಡ ಅದನ್ನ ಬಡ ಮದುವೆ ಮಾಡಿಸಿ ಆತ ಮದುವೆ ಮಾಡ್ಲ ಬಾಯ್ ಮದುವೆ ಮಗ ಅವಳಿಗೆ ತಾಳಿ ಕಟ್ಟಪ್ಪ ನಾ ಮಂತ್ರ ಹೇಳ್ತೀನಿ ಹೂವಿನಾರ ನೀ ಈ ಕಡೆ ಕೊಡೋ ಕುರ್ಸಾಲೆ ಏ ಮೊದಲು ತಾಳಿ ಕಟ್ಟಿ ತಡಿಯೋ ನೀವು ಮೊದಲು ಹಿಕ್ಕಿ ಕಾತೋರಿ ಚಾಲು ಮಾಡ್ಲಿ ಚಾಲು ಮಾಡಿ ಮಂಗಲಂ ತಂತು ನಾನೇನ ಮಮ ಜೀವನ ಹೇತುನ ಸಂಜೆ ಭದ್ರಾಮಿ ಸುಮತೆ ಅಲ್ರಿ ಗೆಳೆಯ ಹೇಳಪ್ಪ ಇವರೆಲ್ಲ ಮದುವೆ ಆದ್ರಿ ಈಗ ಆತ ಮದುವೆದಿಂದ ಏನು ಮಾಡ್ತಾರೆ ಇವರು ಏ ಮರ ಅವ್ರು ಏನಾರು ಯಾಕೆ ಮಾಡ್ಬಾರಕ್ ನಿನಗೇನಾಗೋದತಿ ಆತ್ವಾ ನಿಮ್ಮ ಹೆಸರು ಏನು ಏ ನೀ ಕೇಳಂಗಿಲ್ಲ ನಿನಗೆ ಚಂದ ಬರಂಗಿಲ್ಲ ಅದ ಯಾಕ ಸ್ವಾಮಿಗಳಂದ್ರು ನಾವ ಮನಿ ಹೆಣ್ಣು ಮಕ್ಳು ಅಂದ್ರು ಬಡಿ ನಾವ ಕೇಳಬೇಕದ ಏಯ್ ಇದನ್ನ ಲುಂಗಿ ನಿಂದ್ರೋದಲ್ಲ ಇದು ಗಾಳಿಗೆ ಅಜ್ಜಾರ ಓ ಸರ್ ಏಯ್ ಹಂಗಲ್ಲದ ಅಜ್ಜಾರ ಅಂದ್ರೆ ದೊಡ್ಡವ್ರಿಗೆ ಎತ್ತೀವಿ ನಾವು ಹಂಗ ಹಿರಿಯ ಮನುಷ್ಯರಲ್ಲ ಊರಾಗ ಅದಕ್ಕತ್ತೀವಿ ಸ್ವಲ್ಪ ಸರ ಮುಂದೆ ಬರ್ರಿ ಇಬ್ರು ಬರ್ರಿ ಏನು ಲೋಕೋಯಪ್ಪ ಮಳಿ ಬಂದಿದ್ದು ಹಂಗ ಹೊಳ್ಳಿ ಹೋಗತ್ ನಾನು ನಿಮ್ಮ ಮೇಡಮ್ ಅವ್ರ ಹೆಸರು ಹೇಳ್ರಿ ಸವಿತಾ ಕಣ್ಣಿ ಹೆಣ್ಣಿ ಬಡ್ಕೊಲ್ಲಿ ಏನ ಒಡಪ ಕೇಳೋ ಮಾರಾಯ ಒಡಪ್ ಬರಂಗಿಲ್ಲ ಒಳ್ಳೆ ಕರ್ರ ಮಾತಾಡ ನಾ ಒಳ್ಳೆ ಬಣ್ಣವ ನಗ್ನಕ ಮಾತಾ जरे आज्ञा आओ तुम्हारा गंड का नाम बोलो ಏನು ನನ್ನ ಗಂಡಗೆ ನಾಮ ಹಚ್ಚಲ ವಾವ್ ಎಷ್ಟು ಸುಂದರವಾಗಿದ್ರಿ ನೀವು ನಿಮ್ಮ ಗಂಡನ ಹೆಸರು ಹೇಳ್ರಿ ನಾಮ ಅಲ್ಲೈತೆ ನಾಮ ನನಗೂ ಹಾಕ್ಬಿಡುವ ತಿರುಪತಿಗೆ ಹೋಗ್ಕನ ನೀವ ಅಂದ್ರಲ್ಲ ಅದಕ್ಕಂದೆ ಅಂದ್ರ ನಿಮ್ಮ ಯಜಮಾನ್ರವ ಸಂಸ್ಕೃತದಾಗ ಗಂಡಗ ಸ್ವಾಮಿ ಅಂತಾರ ನಮ್ಮ ಸ್ವಾಮಿ ಯಜಮಾನ್ರು ನಂಗೆ ನಾಚಿಕೆ ಈಗ ಹೆಂಗೆ ನಾಚಿದ್ರ ಮುಂದೆ ಹೆಂಗ ಅಯ್ಯವ್ವ ಮುಂದಿನ ಹಂಗಾನ ಜೈ ಬೋಲೋ ಕತ್ತಲ್ದಾಗ ಸ್ವಾಮಿ ಹೇಳ್ರಿ
ನಿಮ್ಮ ಯಜಮಾನ್ ಹೆಸರು ಒಡಪಾಕ್ ಹೇಳಬೇಕಾ? ಒಡಪಾಕ್ ಹೇಳಲಿಕ್ಕೆ ಫಸ್ಟ್ ನಾಡ್ದು ಕಾಟನ ಮುರ್ತೈತಿ ಮತ್ತ ಒಡಪ ಕೇಳ್ಕೊಂಡು ಬರ್ತೀನಿ ಇರು. ಈಗ ಗಂಡನ ಕೇಳಾಕತ್ಲಿಕ್ಕೆ ಮುಂದೆ ಹೆಂಗೆ ಮಾಡ್ತಾಳೆ ಯಾರಿಗೆ ಗೊತ್ತ? ಬಡ ಬಡ ಹೇಳವ ತಂಡಿದ ನನಗೆ. ವಿಘ್ನ ನಿವಾರಕ ಗಣಪತಿ, ಭಾಷ್ಯ ದೇವಿ ಸರಸ್ವತಿ, ಕೈಲಾಸದೊಡೆಯ ಓಮಪತಿ, ಈ ಮಾಂಗಲ್ಯದ ಅಧಿಪತಿಯೇ ನಮ್ಮ ಸುರೇಶ್ ಅವರು. ಏನು ಚಂದ ಹೇಳಿದೆ ಸಾರ್ಥಕ ಆತಕ್ಕೆ. ಈ ನಮ್ಮನಿ ಹೇಳಿದ್ರಿ ಹೆಂಗೆ ಯಾರಿಗೆ ಗೊತ್ತಾಗಬೇಕು? ಬ್ಯಾರೆ ಹೇಳಬೇಕು. ಅಚ್ಚಿ ಕಿಚ್ಚಕ್ ಹೋಳಿ ನಡಬರ್ಕ್ ಪಂಚರ್ ಹೋಳಿ, ಆ ಕಡೆ ದಟಂಗಲ ಈ ಕಡೆ ದಟಂಗಲ ನಡಬರಕ್ಕೆ ನಾವು ಅಗಸರ್ ನಾಯಿ ಅಂತ ಹೇಳ್ಬೇಕು. ಏ ಮಾರಯ್ಯ ನೀನು ಹೇಳು ಮಾರಯ್ಯ, ಗಣಸೂರು ಮರ್ಯಾದೆಗೆ ಅವಪ್ಪ ಇವ. ಆಕೆ ಹೆಣ್ಮಕ್ಳು ಹೇಳಿದ್ಲ. ಅವೆಲ್ಲ ನಿಮಗೆ ಇರಲಿ, ನಾವು ಮದುವೆ ಆಗಿದ್ವಲ್ಲ. ಅಲ್ಲಿ ಬಿಡ್ರಿ, ಹೋಲ್ ಬಿಡ್ರಿ. ನೀವು ಹೆಂಗ ಮದುವೆ ಆದ್ರಿ, ಖುಷಿ ಆದ್ರಿ, ಹಸಿ ಮೈಯಾಗದಿರಿ, ಮುಂದೆ ಏನು ಮಾಡಾರ್ದಿರಿ ನೀವು? ಬಿಡು ಮರ ಕುದುರೆ ಸದ್ದಿತ್ತದ, ಮುಂದೆ ಏನು ಮಾಡಾರ್ದಿರಿ? ನನಗೆ ಅನುಭವ ಕಮ್ಮಿ ಐತಿವ, ನಾ ಮುಂದೆ ಬಂದು ನಿಂತು ನೋಡ್ತೀನಿ, ನನ್ನ ಕೂಡ ಕಲಿಸ್ರಲ್ಲ. ಅದು ನಮ್ಮ ಯಜಮಾನ್ರು ಹೇಳ್ತಾರೆ. ಇಲ್ಲ, ಸ್ವಾಮಿ ಅದೊಂದು ನಮ್ದು ದೊಡ್ಡ ಆಸೆ ಐತಿ, ಮುಂದೆ ಕೂತು ನೋಡುದು. ಸ್ವಾಮಿಯ ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕ್ಯಾನ ಏನು? ಯಜಮಾನ್ರು ಹಸಿ ಬೆಂಡಲ್ಲಿ ನೀವು ಅಂಕ ಬೆಂಡ ನೀವು ಮುಂದೆ ಮದುವೆ ಹಾಕಿರ್ಲ, ಸ್ವಲ್ಪ ನಮಗೆ ಮಾರ್ಗದರ್ಶಕ ಆಗಬೇಕು ನೀವು. ಈಗೇನು ನಿನ್ನ ದಕ್ಷಿಣ ತಗೊಂಡೇನು ಜಾಗ ಬಿಡ್ತೀವೋ? ಹಾಂ ರೀ, ಇಲ್ಲೋ ಅಷ್ಟೇ ಹೇಳಿಬಿಡ. ಮೊದಲು ಕೊಡ್ರಿ ಮಾರಾಯ, ದಕ್ಷಿಣ ಕೊಡಾಕ ತಯಾರಿಲ್ಲ. ಮೊದಲು ಮಟ್ಟ ಬೆಳೆದ್ರ ಊಟ ಉಪಚಾರ ಏನೂ ಬೇಡ. ಶ್ರಾವಣ ಮಾತ್ರ ಮಣ್ಣೆ ಮುಗ್ದೈತಿ, ಏನಾರ ಎಲ್ಲ ಐತಿ, ನಡಿ ಸಾಕು ನಡಿ. ದಕ್ಷಿಣ ಕೊಡ್ಬೇಕಣ್ಣ, ದಕ್ಷಿಣ ಕೊಡೋ ಮಟ್ಟ ಹೋಗು ಮಗ ಅಲ್ಲಣ್ಣ. ದಕ್ಷಿಣ ಕೊಡ್ರಿ. ತೊಟ್ಟಲ್ ಕಾರಣಕ್ಕೆ ಬಾ, ಅವಾಗ ಕೊಡ್ತೀವಿ. ತೊಟ್ಟಲ್ ಕಾರ್ಯಕ್ಕೆ ಬಂದು ಕೊಡ್ತೀರಿ. ಮತ್ತು ನಾನು ಈಗ ಮಂತ್ರ ಹೇಳಾರ ನಿಮ್ಮ ಫಸ್ಟ್ ದಿವಸ ಹೇಳಿದ್ನಿ ಅಂದ್ರೆ ಹೆಂಗಾಕಿತ್ತು? ಕೊಟ್ಟಿಯೋ ಇಲ್ಲೋ ಸೊಮ್ಮಿನ ಕೊಡ್ರಿ. ಹೊಸ ಮದುವೆಗಿರಲ್ಲ ಹುರುಪ್ ಬರ್ತೈತಿ. ಅಣ್ಣ ಇವನಿಗೆ ದಕ್ಷಿಣ ಕೊಡು. ಅಣ್ಣ ಅವ್ರು ಇದ್ದದ್ದು ಹುರುಪನ ಕಳುತ್ತೀನಿ, ನಮ್ಮನೆ ದಕ್ಷಿಣ ಕೇಳಿದೆ ಅಂದ್ರೆ. ಈಗ ಮೊದಲು ಅವು ಊಟ ಮಾಡಿ ನಡಿ, ಆಮೇಲೆ ದಕ್ಷಿಣ ಗಿಕ್ಷಣ ಎಲ್ಲ ಕುಡಿಯೋ ಕೊಡ್ತಾರ ಅವ್ರು. ಬಂದಾರ ಬಾರೋ ಮರ ಆತ, ಬಂದಾರ ಬಾ. ಅಣ್ಣ ನಮಗೆ ಆಶೀರ್ವಾದ ಮಾಡೋಣ. ಸುರೇಶ್, ನಿನ್ನ ಬಾಳು ಕುಸುಮ ಸುವಾಸನೆಯಂತೆ ಸುಗಂಧ ಬೀರಿ ಈ ರಮೇಶನ ಕೀರ್ತಿ ತಂದು ಆದರ್ಶ ಮನುಜನೊಂದು ಕೀರ್ತಿ ಪತಾಕೆ ಹಾರಿಸಲಿ ನಮ್ಮ ನವದಾಪಂತ್ಯ ಜೀವನದಲ್ಲಿ. ಅಣ್ಣ, ನನಗೆ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನನ್ನು ಕಳಿಸ್ಕೊಡಿ ಅಣ್ಣ. ತಂಗಿ, ಕೊಟ್ಟ ಮನೆಗೆ ಹೆತ್ತ ಮನೆಗೆ ಕೀರ್ತಿ ತರುವ ಆದರ್ಶ ನಾರಿಯಾಗಿ, ಹೊನ್ನ ಕಳಸದಂತೆ ನಕ್ಷತ್ರವು ಮಿನುಗುವ ಧ್ರುವ ತಾರೆಯಾಗಿ ಅನುದಿನ ಬದುಕಿ ಬಾಳಿರೆಂದು ಶುಭ ಹಾರೈಸುವ ತಂಗಿ. ಅಣ್ಣ, ನೀನು ನನಗೆ ಆಶೀರ್ವಾದ ಮಾಡೋಣ. ಆಯ್ತಮ್ಮ, ಹುಟ್ಟಿದ ಮನೆ ಜ್ಯೋತಿಯಾಗಿ, ಕೊಟ್ಟ ಮನೆಗೆ ಕೀರ್ತಿಯಾಗಿ ಬೆಳಗಮ್ಮ. ನಡೆಯಮ್ಮ ಸಹಿತ ದೇವರಿಗೆ ಒಂದು ಸ್ವಲ್ಪ ದೀಪ ಹಚ್ಚುವಂತೆ. ಏಯ್ ಸವಿತಾ, ಬಾಯಲ್ಲಿ ನಾವಿಬ್ಬರು ಮದುವೆಯಾದ ಸಂತೋಷಕ್ಕೆ ಒಂದು ಪ್ರೇಮ ಗೀತೆ ಹಾಡಲ್ವಾ? ಬೇಡ ರೀ, ಸ್ವಾಮೀಜಿಯವರು ಬೇಡ ಅಂತ ಹೇಳಿದ್ದಾರೆ. ಆ ಸ್ವಾಮಿ ಮಾತೇನು ಕೇಳ್ತಿ?
ರಾಮು, ಏ ರಾಮು, ಮಾವಂದಿರಿ, ಹಾ ಸವಿತಾಳನ್ನು ಬೇಗನೆ ಕಳಿಸುವ ವ್ಯವಸ್ಥೆ ಮಾಡಿರಿ. ಹಾ ತಮ್ಮ ಲಕ್ಷ್ಮಣ, ಕರೆಯುತ್ತಿರುವೆ. ಸವಿತಾಳನ್ನು ಕರೆದುಕೊಂಡು ಬಾರಪ್ಪ. ಆಗಲೇ ಅಣ್ಣ. ತಂಗಿ ಬಾರಮ್ಮ ಇಲ್ಲಿ. ತವರು ಮನೆಯಿಂದ ಗಂಡನ ಮನೆಗೆ ಸತಿಯಾಗಿ ಗೃಹ ಪ್ರವೇಶ ಮಾಡಲು ಕಳಿಸುವಾಗ ಹೆತ್ತವರಿದ್ದರೆ ಉತ್ಸಾಹದಿಂದ ಮುತ್ತಿನಂತ ಮಾತುಗಳನ್ನು ಹೇಳಿ ಬೀಳ್ಕೊಡುತ್ತಿದ್ದರು. ಆದರೆ ನಿನಗೆ ಹೆತ್ತಮ್ಮ ಇಲ್ಲದ ಕರಳು ಕುಡಿ, ನಿನಗೆ ಹಿರಿಯಣ್ಣನಾದ ನಾನು ನನ್ನ ಬುದ್ಧಿಗೆ ತಿಳಿದಷ್ಟು ಒಂದಿತ್ತು ಹಿತನುಡಿಗಳನ್ನು ಹೇಳುತ್ತೇನೆ. ಕೊರಳಲ್ಲಿ ಕರೆಮಣಿಯ ಸರದ ತಾಳಿ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ತಾಳಿ ಬಾಳಪ್ಪ ತಾಳಿ ಬಾಳ ಎಂಬ ಸೂಚಿಕವಾಗಿ ಕಟ್ಟಿಕೊಂಡ ತಾಳಿಯೇ ಪತಿಯೇ ಪರಮೇಶ್ವರನೆಂಬ ಬಾಳೆಂಬ ದೋಣಿಯಲ್ಲಿ ಸತಿಪತಿಗಳ ಸಂತಸದ ಕಡಲನ್ನು ದಾಟಿದಾಗಲೇ ಹೆಣ್ಣಾಗಿ ಹುಟ್ಟಿ ಬಂದಿದ್ದು ಸಾರ್ಥಕದ ತಾಳಿಯಮ್ಮ, ಸಾರ್ಥಕದ ತಾಳಿ. ಇನ್ನು ಕಾಲುಂಗುರಿ ಎಂಬ ಹೆಣ್ಣು ಯಾವ ಕಾಲಕ್ಕೂ ತಪ್ಪು ಹೆಜ್ಜೆ ಇಡಬಾರದಂತೆ ಕಾಲುಂಗುರಿ ಎಂಬ ವಿಶೇಷ ಪದ ಅರ್ಥ ರೂಪಿಸಿದ್ದಾರಮ್ಮ ಈ ಹಿರಿಯರು. ಅದರಂತೆ ಈ ಮನೆಯಿಂದ ಗಂಡನ ಮನೆಗೆ ಹೋಗಿ ಮಂಗಳ ಗೌರಿಯಿಂದ ಸುಖದಿಂದಿದ್ದರೆ ಈ ನಿನ್ನಣ್ಣನ ಮನ ತೃಪ್ತಿಯಾಗುವುದರಲ್ಲಿ ಸಂದೇಹ ಇಲ್ಲಮ್ಮ, ಸಂದೇಹ ಇಲ್ಲ. ಆಗ್ಲಿ ಅಣ್ಣ, ನಿಮ್ಮ ಆಸೆಂತನೇ ಬಾಳ್ತೀನಿ. ನಿಮ್ಮ ಮರ್ಯಾದೆ ಕಳೆಯುವಂತ ಕೆಲಸ ನಾನು ಯಾವ ಕಾಲಕ್ಕೂ ಮಾಡೋದಿಲ್ಲ. ಮಾನ ಮರ್ಯಾದೆ ಕಾಯುವಂತ ಹೆಣ್ಣು ನಾನಾಗ್ತೀನಿ ಹೊರತು ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಹುಣ್ಣಾಗಿ ನಾನು ಬಾಳೋದಿಲ್ಲ ಅಣ್ಣ, ಹುಣ್ಣಾಗಿ ನಾನು ಬಾಳೋದಿಲ್ಲ. ನನ್ನ ಹೆತ್ತ ತಾಯಿಯ ಸ್ಥಾನದಲ್ಲಿ ನಿಂತು ತಂಗಿಯನ್ನು ಮದುವೆ ಮಾಡಿ ಪ್ರೀತಿಯಿಂದ ನನ್ನ ಪತಿಯ ಮನೆಗೆ ಕಳಿಸುವುದನ್ನು ನೋಡಿದ್ರೆ, ಇಂಥ ಸಮಯದಲ್ಲಿ ನನ್ನ ಹೆತ್ತ ತಂದೆ ತಾಯಿ ಇದ್ದಿದ್ರೆ ಅದೆಷ್ಟು ಹರ್ಷ ಪಡ್ತಿದ್ರು ಏನೋ ಗೊತ್ತಿಲ್ಲ ಅಣ್ಣ. ಯಾವತ್ತೂ ನಿಮ್ಮ ಮರ್ಯಾದೆ ಧಕ್ಕೆ ಬರದಾಗೆ ನೋಡ್ಕೋತೀನಿ ತಂಗಿ. ಅವರವರ ಅದೃಷ್ಟದ ಫಲ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಎಂಬಂತೆ ಅವರವರ ಅವರವರ ಅನುಕರಷ್ಟದಲ್ಲಿ ತಂಗಿ ಈ ಮಣ್ಣಿನ ಕಾಯಿ ಮಣ್ಣಿನಲ್ಲೇ ಬೆಂದು ಹೋಗಬೇಕಮ್ಮ. ಇದು ನಮ್ಮ ಹಣೆ ಬರದಲ್ಲಿ ಬರಲೇಬೇಕಮ್ಮ. ಇದು ಅನೂರಿನ ತೃಣಕಾಷ್ಠಿಗಳಿಗೂ ಕಾರ್ಯಕರ್ತನಾದ ಆ ಪರಮೇಶ್ವರ ಹುಟ್ಟು ಸಾವಿನ ಕಡೆಗೆ ಕಾಲಚಕ್ರದಲ್ಲಿ ಬದುಕಿ ಬಾಳಿ ಮಣ್ಣಿನ ಕಾಯಿ ಮಣ್ಣಿನಲ್ಲೇ ಬೆಂದು ಹೋಗಬೇಕಮ್ಮ, ಬೆಂದು ಹೋಗಬೇಕು. ಇದುವೇ ಮಾನವನ ಕುಲದ ರೀತಿ ನೀತಿ ನಡವಳಿಕೆ ಸೂತ್ರ ಅಮ್ಮ, ನಡವಳಿಕೆ ಸೂತ್ರ. ಅಣ್ಣ, ನಿಮ್ಮ ಮಾತಿನಂತೆ ಕಾಯ ವಾಚ ಮನಸ್ಸ ಎಂಬ ತ್ರಿಕರಣ ಪ್ರತೀಕವಾಗಿ ನಾನು ಸತ್ಯದ ಧರ್ಮದಲ್ಲಿ ಬಾಳಿ ತೋರಿಸ್ತೀನಿ ಅಣ್ಣ, ಬಾಳಿ ತೋರಿಸ್ತೀನಿ. ಆ ದೇವರನ್ನು ನಂಬಿ, ನಿಮ್ಮನ್ನು ನಂಬಿ ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಕಷ್ಟ ಬರಲಿ ಸುಖನೇ ಬರಲಿ, ತಾಳಿ ಕಟ್ಟಿದ ನನ್ನ ಗಂಡನೇ ನನ್ನ ಪಾಲಿನ ದೇವರಂತ ತಿಳ್ಕೊಂಡು ಪರಮೇಶ್ವರನ ಪೂಜೆ ಮಾಡಿದಂತೆ ದಿನನಿತ್ಯ ಇವರ ಪೂಜೆಯನ್ನು ಮಾಡಿ ನನ್ನ ಜೀವನವನ್ನು ನಾನು ಸಾರ್ಥಕ ಮಾಡಿಕೊಳ್ತಿದ್ದೀನಿ ಅಣ್ಣ. ನನ್ನ ಜೀವನವನ್ನು ನಾನು ಸಾರ್ಥಕ ಮಾಡ್ಕೋತಾ ಇದ್ದೀನಿ ಅಣ್ಣ. ಪ್ರೀತಿಯ ಕಳ್ಳು ಬಳ್ಳಿ
ಸಹೋದರ ಸಹೋದರಿಯರು ಬಾಳಿ ಬೆಳಗಿದ ಈ ಮನೆ ಒಂದೇ ಬಳ್ಳಿಯಂತೆ ಹಬ್ಬಿರುವ ನಾವು ಇಲ್ಲಿವರೆಗೂ ನನಗೆ ಪ್ರೀತಿಯಿಂದ ನೋಡ್ಕೊಂಡವರು ನೀವು ಅಣ್ಣ. ನೀವು ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅಣ್ಣ. ಇಲ್ಲ ಅಣ್ಣ, ನಾನು ಹೋಗೋದಿಲ್ಲ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗೋದಿಲ್ಲ. ನಾನು ನಿಮ್ಮ ಜೊತೆಗೆ ತಂಗಿ, ಈ ರೀತಿ ಮಾತನಾಡಬಾರದಮ್ಮ, ಈ ನೀತಿ ಮಾತನಾಡಬಾರದು. ತಿಳಿದವಾದ ನಿನಗೆ ವಿಶೇಷವಾಗಿ ಹೇಳುವುದರಲ್ಲಿ ಅರ್ಥವಿಲ್ಲಮ್ಮ, ಅರ್ಥವಿಲ್ಲ. ಕೊಟ್ಟು ಹೆಣ್ಣು ಕುಲಕ್ಕೆ ಹೊರತು ಎಂಬಂತೆ ಹೆಣ್ಣು ಕೊಟ್ಟ ಮೇಲೆ ಬೆನ್ನು ಕೊಟ್ಟ ಹಾಗೆ ಅಮ್ಮ, ಬೆನ್ನು ಕೊಟ್ಟ ಹಾಗೆ. ಈ ಬಡವನ ಮನೆಯಿಂದ ಶ್ರೀಮಂತರ ಮನೆಗೆ ಹರ್ಷದಿಂದ ನಡಿಯಮ್ಮ, ಹರ್ಷದಿಂದ ನಡಿ. ಆಯ್ತು ಅಣ್ಣ, ನಿಮ್ಮ ಆಸೆಯಂತೆ ಹರುಷದಿಂದ ಹೋಗಿ ಸಂತೋಷದಿಂದ ಮರಳಿ ಮತ್ತೆ ಈ ಮನೆಗೆ ಬರ್ತೀನಿ ಅಣ್ಣ. ದಿನವಿಡೀ ದುಡಿದು ದುಡಿದು ಈ ನಿನ್ನ ಆರೋಗ್ಯವನ್ನು ಅನಾರೋಗ್ಯ ಮಾಡ್ಕೋಬೇಡ ಅಣ್ಣ. ಲಕ್ಷ್ಮಣಣ್ಣ, ಯಾವುದೇ ಕಾರಣಕ್ಕೂ ಅಣ್ಣನಿಗೆ ಹೊರಳಿ ಮಾತಾಡಬೇಡ. ಅವ್ರಿಗೆ ಮನಸ್ಸಿಗೆ ನೋವು ಆಗದಂತೆ ನೀನು ನಡ್ಕೋಬೇಡ. ಹಾ, ಸಮಯ ಭಾಳವಾಯಿತು, ಬೇಗನೆ ಕಳಿಸುವ ವ್ಯವಸ್ಥೆ ಮಾಡಿರಿ. ತಮ್ಮ ಲಕ್ಷ್ಮಣ, ಒಳಗಡೆ ಹೋಗಿ ಹೂ ಹಣ್ಣು ಹಂಪಲ ತೆಗೆದುಕೊಂಡು ಬಾರಪ್ಪ. ಹೆತ್ತವರಿಲ್ಲ ಈ ಕರಳು ಕುಡಿಗೆ, ನಾವೇ ಹೆತ್ತಮ್ಮರಾಗಿ ತಂಗಿಯನ್ನು ಉಡಿ ತುಂಬಿ ಕಳಿಸೋಣಪ್ಪ.
ಸವಿತಾ ಸುರೇಶ್ ಮದುವೆಯ ಮಹೋತ್ಸವದಲ್ಲಿ ಸತಿಪತಿಗಳಾದಿರಿ. ಆದರೆ ಜೀವನವೆಂಬ ಚಕ್ರದಲ್ಲಿ ಸುರೇಶ್ ಸವಿತಾಳಿಗೆ ಮಾಂಗಲ್ಯ ಕಟ್ಟಿ ಮಾಂಗಲ್ಯ ತೊಡೆ ಆಗಿರಬಹುದು. ಆದರೆ ಮುಂದೆ ಕಾದು ಕುಳಿತಿದೆ ವಿಘ್ನವೆಂಬ ರಾಹುಕಾಲ. ರಮೇಶ, ನಿನ್ನ ಜೀವನ ಹಾಲೆಂದು ನೀನು ತಿಳಿದಿರುವೆಯಲ್ಲ. ಆದರೆ ನಿನ್ನ ಸತಿ ಶ್ರುತಿ ಪಟ್ಟಲಕ್ಕೆ ಸುಳ್ಳಿನ ಸುರಿಮಾನೆ ಹಿಡಿದು ಆ ಬಟ್ಟಲು ಹಾಡಿನಲ್ಲಿ ಸುಳ್ಳಿನ ಸುರಿಮಾಲೆ ಹೆಣೆದಿರುವೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೂರು ದಡ್ಡರಲ್ಲ. ಒಬ್ಬ ಯಾರು ಇಲ್ಲ ಇಲ್ಲಿ ನನಗೆ ನಾನೇ ಅಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಮಾಮಾಜಿ ಜಾನ್ಮೆಯಿಂದ ಸೇಡಿನ ಜ್ವಾಲವೆ ಎಂಬ ಭದ್ರ ಬುನಾದಿ ಹಾಕಿ ಪ್ರೇಮ ಗುಡಿಯನ್ನು ಕಟ್ಟಿರುವೆ. ಏನು ಮುಂದೆ ಆ ರಮೇಶನ ಮನೆಯಲ್ಲಿ ಆ ರಮೇಶನ ಪ್ರೇರ ರಥದಲ್ಲಿ ಕ್ಷಣ ಕ್ಷಣಕ್ಕೂ ದುರಂತ ಯುದ್ಧಗಳೇ ಉದ್ಭವಿಸುತ್ತವೆ. ನೀವು ಹೇಳೋ ಪ್ಲಾನ್ ಎಲ್ಲ ಬರೋಬ್ಬರಿ ಐತಿ. ಆದ್ರೆ ಏನೋ ಸ್ವಲ್ಪ ಎಡವಟ್ಟಾಗಿ ಉಲ್ಟಾ ಪಲ್ಟಾ ಆತು. ನಮ್ಮ ನಿಮ್ಮ ಗತಿ ಗಂಗವನ ಕೊಡ್ಕೋತದ್ರೆ ಮತ್ತೆ ಭಾಳ ಹುಷಾರು. ಇವನು ಯಾವಾಗಲೂ ಕರ್ಗಾಡಿಗೆ ಗತಿ ಅಶುಭದ ಮಾತಾಡ್ತೀಯಲ್ಲಿ. ಒಂದಿನಾರ ಚಲೋದ್ ಮಾತಾಡ. ನೋಡು ಕನ್ವರ್, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಮೊದಲು ಆ ರಾಮ್ಯಾನ ಕತ್ತಿ ಮುಗಿಸಬೇಕು. ನೋಡು, ಅವನಿದ್ರೆ ನಮಗೆ ಉಳಿಗಾಲವಿಲ್ಲ. ನಂತರ ಸುರೇಶ್ ಮತ್ತು ಮಣಿಯನ್ ಸರ್ವನಾಶವಾದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನಂತರ ನೀನೇ ನನ್ನ ಅಳಿಯ, ನನ್ನ ಸರ್ವ ಆಸ್ತಿಗೂ ಒಡೆಯ. ಆಗಲಿ ಮಾಮಾಜಿ. ರಾಮ ಬಿಟ್ಟ ಬಾಣ ಗುರಿ ತಪ್ಪಬಹುದು, ಶ್ರೀಕೃಷ್ಣನ ಚಕ್ರ ತಿರುಗುವುದು ನಿಲ್ಲಬಹುದು, ಹಾವಿನ ವಿಷ ಏರುವುದು ತಡವಾಗಬಹುದು, ಸೂರ್ಯ ಉದಯಿಸುವ ಸಮಯ ಬದಲಾಗಬಹುದು. ಆದರೆ ಈ ಕನ್ವರ್ ಲಾಲ್ ಹಾಕಿದ ಪ್ಲಾನ್ ಬದಲಾಗಲು ಸಾಧ್ಯವೇ ಇಲ್ಲ. ಒಂದು ವೇಳೆ ಬದಲಾಗಿದ್ದೇ ಆದಲ್ಲಿ ನನ್ನ ರುಂಡವನ್ನೇ ಕತ್ತರಿಸಿ ನಿಮ್ಮ ಪಾದದಲ್ಲಿ ಇಡುವೆ ಮಾಮಾಜಿ. ಇದಕ್ಕಂತ ನಾವು ಎಲ್ಲ ಒಳಗೆ ರೆಡಿನ ಮಾಡಿಟ್ಟಿನ್ರಿ ನೋಡ್ರಿ. ಏನ್ ಲೇದು ಬಸಟ್ಟೆ, ನಿಮ್ಗೆ ಗೊತ್ತಿಲ್ಲನ್ರಿ? ಗುಂಡ ಕಂಡ ಎಲ್ಲ ರೆಡಿ ಮಾಡಿಟ್ಟಿನಿ. ಹಾಗಾದರೆ ನಡೆಯಿರಿ. ಪ್ರಜ್ವಲಿಸಿತು ಈ ಕನ್ವರ್ ಲಾಲನ ಪ್ರಳಯಾಗ್ನಿ. ಈ ಕನ್ವರ್ ಲಾಲನ ಪೌರುಷದ ಫಲಕ್ಕೆ ಫಲ ದೊರಕುವಂತೆ ಕಾಣುತ್ತದೆ. ಈ ಕನ್ವರ್ ಲಾಲ್ ಸವಿತಾನ ದೇವನ್ನಲು ತೊಡಕಾಡುತ್ತಿದ್ದರೆ ಆ ಸವಿತಾ ಸುರೇಶನ ಮಡದಿಯಾಗಿ ಅವನ ಮನೆಗೆ ಹೋಗಿದ್ದಾಳೆ. ಈ ಚಲಗಾರ ಈ ಕನ್ವರ್ ಲಾಲ್ ಪಂಜರದಲ್ಲಿ ಅಣ್ಣ ತಂಗಿಯರಿಬ್ಬರನ್ನು ಪುಕ್ಕ ಕಿತ್ತ ಪಕ್ಷಿಯಂತೆ ಮಾಡದೆ ಇದ್ದರೆ ನನ್ನ ಹೆಸರು
ತಾಯಿ ಕನ್ವರ್ ಲಾಲನೇ ಅಲ್ಲ.